ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ನಂಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿತ್ತು. ಆದ್ರೂ ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಹಾಗಾಗಿ ಎದ್ದು ರೆಡಿ ಆಗ್ತಾಯಿದ್ದೀನಿ. ನನಗೆ ಜ್ವರ ಬಂದಿದ್ದರಿಂದ ಇವತ್ತೆಲ್ಲ ಕೆಲಸ ನಮ್ಮ ಮನೆಯವರು ಹಾಗೂ ನನ್ನ ಮಗನ ಮೇಲೆ ಬಿತ್ತು. ತಿಂಡಿ ನಮ್ಮ ಮನೆಯವರೇ ಮಾಡಿದರು. ಇಬ್ಬರು ಸೇರ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ರು. ನಾನು ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು ನಮ್ಮ ಮನೆಯವರು. ನೋಡಿ ಹೊರಟ್ವಿ. ಒಂದು ಮಾರಿದ್ದು ಅದು ಚೆನ್ನಾಗ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ. ಆರ ತಗೋಪಟ್ಟು ಆಮೇಲೆ ಅಣ್ಣ ಯಾರೋ ಬರೋಣ ಹೋಗ್ಬೇಕು ತಗೊಂಡೋಗ್ಲ ಯಾಕಣ ಮಾರ ಇವತ್ತ ಬರೋಣ. ಅಣ್ಣ ಕಟ್ ಮಾಡೋಣ ಹೋಗಿ ಬಿಡು ಅಳ್ಕೊಡ್ತಾನೆ. ಅವ್ರು ಅಳ್ಕೊಡ್ತಾರೆ. ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ. ಹಾಗೆ ನನಗೆ ದುಂಡು ಮಲ್ಲಿಗೆ ಇಷ್ಟ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಮುಡ್ಕೊಳ್ಳೋಕ್ಕೆ ದುಂಡು ಮಲ್ಲಿಗೆ ಹೂವು ಕೊಡಿಸಿದ್ರು. ಎಲ್ಲ ತಗೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಯಿತು. ಹೈವೇ ರೋಡಲ್ಲಿ ಬರ್ತಾ ಇದ್ದ ನಾವು. ಹಾಗೆ ಹೈವೇ ರೋಡು ಮುಗೀತು. ಈಗ ಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸುತ್ತ ಹಸಿರಿನ ಪರಿಸರ ಎಷ್ಟು ಚೆನ್ನಾಗಿದೆ. ಹೈವೇ ರೋಡಲ್ಲಿ ಬರೀ ಕಾರು ಗಾಡಿಗಳನ್ನ ನೋಡಿ ನೋಡಿ ಸಾಕಾಯಿತು. ಇಲ್ಲಿ ಬರೀ ಹಸಿರು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ, ಅಲ್ಲಿಗೆ ನಾವು ಹೋಗಬೇಕು. ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಪರಿಸರ. ಹಾಗೆ ಆ ಬೆಟ್ಟದ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲಿ ಸುತ್ತಮುತ್ತ ಏನು ಮನೆಗಳಿಲ್ಲ, ದೇವಸ್ಥಾನ ಮತ್ತು ದೇವಸ್ಥಾನದ ಒಂದು ಛತ್ರ ಇದೆ ಅಷ್ಟೇ. ಕೆಳಗಡೆ ಬಂದವರು ಇರೋದಕ್ಕೆ ಅಂತ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಮನೆದೇವರದು ಶ್ರೀ ಬಸವಂಗಿ ರುದ್ರಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಮುಂದೆ ನೋಡೋಣ. ಚೇಂಜ್ ಆಯ್ತಾ ದೇವಸ್ಥಾನದಾಗ? ಯಾರು ಇಲ್ಲ ಅಲ್ವಾ ದೇವಸ್ಥಾನ? ಇಲ್ಲಿ ನಮ್ಮ ಜೊತೆ ನೀನು ಬರ್ತೀಯಾ? ನೋಡು ಮೇಕೆ ಕರ್ಕೊಬತ್ತೈತವಕ್ಕ. ಯಪ್ಪ ಹ್ಞೂ ಚೆನ್ನಾಗಿದ್ದೀನಿ. ಇವಾಗ ಯಾಕದು ಹಂಗೆ ಹೇಳ್ಕೊಂಡು ಹೋಗ್ತೀರ?
ಹಾಂ ಇರ್ರಿ ಕೋತಿಗಳು ಒಂದೊಂದು ಬಿಟ್ಟು ಹೋಗ್ತೀಯ. ವೆಲ್ಕಮ್ ಮಾಡಕ್ಕೆ ಕೂತ್ಕಂತ ಅಲ್ಲ ಅಮ್ಮ. ಏನು ಮಾಡ್ಕೋಗಲ್ಲ, ಕೋತಿ ಮಸ್ತಾಗ ಹೇಳಿದ ಮತ್ತೆ ಕೇಳಲ್ಲ. ಏನು ದೇವಸ್ಥಾನದ ಒಳಗಡೆ ಇದ್ದೀವಿ ನೋಡಿ. ಬಸವಣ್ಣ, ಗಣೇಶ ಇದೆ. ನಮ್ಮ ಮನೆ ದೇವರು ಬಸವಂಗಿರುದ್ರ ಸ್ವಾಮಿ. ಮೇಲೆ ದರ್ಶನ ಪೂಜೆ ಎಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಬೆಟ್ಟದಿಂದ ಕೆಳಗಡೆ ಬಂದರೆ ಇಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಇದೆ. ಇಲ್ಲೂ ಸಮೇತ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನಾವು ಇಲ್ಲಿಗೆ ಉಪವಾಸದಿಂದನೇ ಬರ್ತೀವಿ. ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ. ಇಲ್ಲಿ ಯಾವಾಗಲೂ ಅವರು ಪ್ರಸಾದ ಇರ್ತಾಯಿತ್ತು. ಇಲ್ಲಿ ಅಡುಗೆ ಮಾಡಿ ಎಲ್ರಿಗೂ ಬಂದವ್ರಿಗೆ ಊಟ ಪ್ರಸಾದ ಕೊಡ್ತಾಯಿದ್ರು. ಈ ಸರ್ತಿ ಏನೋ ಅವ್ರ ಮನೇಲಿ ಮಾಡೋ ಆಗಿರಲಿಲ್ಲ ಅಂತೇಳ್ಬಿಟ್ಟು ಅವ್ರ ಮನೆಯಿಂದನೇ ಸ್ವಲ್ಪ ಚಿತ್ರಾನ್ನ, ಪಾಯಸ, ಪ್ರಸಾದನ ತಂದಿದ್ರು. ಅದರಲ್ಲೇ ಸ್ವಲ್ಪ ತಗೊಳ್ಳಿ ಅಂತ ಅಂದರು. ನಾವು ಅವ್ರಿಗೂ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ತಗೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಕೆಳಗಡೆ ಪಾರ್ವತಿ ದೇವಿ ದೇವಸ್ಥಾನದಲ್ಲೂ ಸಹ ಅವರು ಪ್ರಸಾದ ಪಾಯಸ ಮಾಡ್ಕೊಂಬಂದಿದ್ದೀನಿ ತಗೊಳ್ಳಿ ಅಂತ ಹೆಸರುಬೇಳೆ ಪಾಯಸ ಕೊಟ್ಟರು. ಅಲ್ಲೂ ಸ್ವಲ್ಪ ಪಾಯಸ ತಿಂದು ಇಲ್ಲಿಂದ ಹೊರಟ್ವಿ. ಪೂರ್ತಿ ಹೊಟ್ಟೆ ತುಂಬಿರಲಿಲ್ಲ. ಹಾಗಾಗಿ ಮುಂದೆ ನೋಡಿ, ಬಜ್ಜಿ ಬೋಂಡ ಅಂದರೆ ನಮಗೆಲ್ಲ ಸ್ವಲ್ಪ ಇಷ್ಟನೇ. ಹಾಗಾಗಿ ಅಲ್ಲಿ ಒಂದು ಕಡೆ ಬಜ್ಜಿ ಬೋಂಡ ತಿಂದ್ವಿ. ತಿಂದುಬಿಟ್ಟು ಬೆಳಗ್ಗೆಯಿಂದ ತಿಂಡಿ ತಿಂದಿದ್ದೀವಲ್ಲ, ಹಾಗಾಗಿ ಮುಂದೆ ಹೋಟ್ಲಲ್ಲಿ ಚಪಾತಿ, ಅನ್ನ, ಸಾಂಬಾರು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಚಪಾತಿ ಬೇಡ. ಹೇಗಿತ್ತು ನಮ್ಮ ಟ್ರಾವೆಲ್ ವಿಡಿಯೋ? ನಮ್ಮ ಜರ್ನಿ ಹೇಗಿತ್ತು? ನಮ್ಮ ಜರ್ನಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ದೇವಸ್ಥಾನ ಹೇಗಿತ್ತು ಎಲ್ಲ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಹಾಕೋದಕ್ಕೆ ನಮಗೂ ಸಪೋರ್ಟ್ ಸಿಗುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಆಶೀರ್ವಾದ ಮಾಡ್ತಾಯಿರೋ ಎಲ್ರಿಗೂ ಧನ್ಯವಾದಗಳು. ನೋಡಿ, ನಮ್ಮ ಊರು ಸಿಕ್ತು. ಊರಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.